ವರಮಹಾಲಕ್ಷ್ಮಿಗೆ ಅಂತ ಕಂಚಿನ ಪಾತ್ರೆ ಎಲ್ಲ ಶಾಪ್ ಮಾಡ್ಕೊಂಡು ಎಲ್ಲ ಏನಾದ್ರು ಹಾಕೊಳ್ಳೋದಕ್ಕೆ ಆಕ್ಚುಲಿ ಎರಡು ದೇವ್ರಿಗೆಲ್ಲ ಏನಾದ್ರು ಮಾಡಿಸ್ಬೇಕಾದ್ರೆ ಕಾಣಿಸ್ತು, ಅದು ಇಷ್ಟ ಆಯ್ತು, ಗೌರಿ ಹಬ್ಬಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತಗೊಂಡ್ರೆ ಇದು ಗಣೇಶ ಅಂತ ತುಂಬಾ ಇಷ್ಟ. ಸೊ ಎರಡು ಹಾಕಿ ಪೀಸ್ ಅದು ವರಮಹಾಲಕ್ಷ್ಮಿಗೆ ಅಂತ ಕಂಚಿನ ಪಾತ್ರೆ ಎಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಚಂದನಂಗೆ ತೋರಿಸಿರ್ಲಿಲ್ಲ, ಇವಾಗ ತೋರಿಸ್ತಾ ಇರೋದು. ಎಷ್ಟು ಅಂತಂದಿದ್ದ ಹಾಯ್ ಇದು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು. ಇದೆಲ್ಲದು ಇದು ಡೈಲಿ ವೇರಿಗೆ ಅಂತ. ಇದು ಈಸಿ, ಡೈಲಿ ವೇರ್ ಅಲ್ಲ ಕಣೆ, ಡೈಲಿ ಯೂಸ್. ಡೈಲಿ ಯೂಸಿಗೆ ಅಂತ ತಗೊಂಡಿದ್ದೀನಿ. ಇದು ಈಸಿ, ಇದು ಏನಿಲ್ಲ, ಇದು ಹುಣಸೆಹಣ್ಣು ಹಾಕಿ ಬಿಟ್ರೆ ಸ್ವಲ್ಪ ಟೈಮಲ್ಲೇ ಇದೆಲ್ಲ ಪಳಪಳ ಆಗ್ಬಿಡುತ್ತೆ. ಅದಕ್ಕೆ ಈ ತರ ತಗೊಂಡಿದ್ದೀನಿ. ನೋಡು ಇದು ಇದಲ್ಲಿ ನೋಡ್ಬೇಕಾದ್ರೆ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದು. ಚೆನ್ನಾಗಿದ್ಯಾ? ಸಕ್ಕದಾಗಿದೆ. ಇದು ಹೂವ ಎಲ್ಲ ಏನಾದ್ರು ಹಾಕೊಳ್ಳೋದಕ್ಕೆ. ಆಕ್ಚುಲಿ ಇನ್ನೂ ತಗೋಬೇಕಿತ್ತು, ಟೈಮ್ ಇರ್ಲಿಲ್ಲ, ನೈಟ್ ಆಗ್ಬಿಟ್ಟಿತ್ತು. ಮತ್ತೆ ಏನಂದ್ರೆ ಅಲ್ಲಿ ಒಂದೊಂದು ಐಟಮ್ಸಿಗೆ ಎಲ್ಲೆಲ್ಲೋ ಒಂದೊಂದು ಫ್ಲೋರ್ ಆ ತರ ಫುಲ್ಲು ದೊಡ್ಡ ಅಂಗಡಿ. ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಐಟಮ್ ಇದೇ ಬೇಕಂತ ಹೇಳಿದ್ರೆ ಆ ಕಡೆ ಆ ಜಾಗ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲಿ ಅಂತ. ಇದೇ ಬೇಕು ಅಂತ ಹೇಳ್ಬೇಕಾ? ಇದೇ ನೋಡ್ತಾ ತಗೊಳಕ್ಕಾಗಲ್ಲ, ಎಲ್ಲ ಕ್ಲೋಸ್ ಇದು ಬಾಕ್ಸ್ ಅಲ್ಲಿ ಇರುತ್ತೆ. ಯಾಕೆ ಕಲರ್ ಹೋಗುತ್ತೆ ಅಂತ. ಅವ್ರದ್ದು ಹೋಲ್ಸೇಲ್ ಅಂತೆ, ಹಾಗಾಗಿ ಹಂಗಿಟ್ಟಿದ್ರು. ಚೆನ್ನಾಗಿದೆ. ಇದು 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 ತುಂಬಾ ಇಷ್ಟ ಆಯ್ತು ಚಂಬು. ಇದ್ರಲ್ಲೇ ಈ ಸರಿ ಕಣ್ಣ ತೋರಿಸ್ತಾ ಇರೋದು. ತುಂಬಾ ಇಷ್ಟ ಆಯ್ತು ಇದು. ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಇನ್ನೊಂದ್ ಸ್ವಲ್ಪ ದೊಡ್ಡದ್ ಬೇಕಿತ್ತು ನನಗೆ. ಈ ತರ ಇರ್ಲಿಲ್ಲ, ಹಿಂಗೆ ಒಂಥರ ಬಿಂಗೆ ತರ ಇತ್ತಲ್ಲ. ನನ್ಗೆ ಈ ತರ ಚಮ್ ತರನೇ ಬೇಕಿತ್ತು ಡಿಸೈನ್. ಇದು ಪುಟ್ಟಾಣಿಗಿದೆ, ಕಾಯಿ ದಪ್ಪ ಕಾಯಿ ಇಡ್ಸಲ್ಲ ಅನ್ಸುತ್ತೆ. ನಮ್ಮನೇಲಿ ಸೀರೆ ಏನು ಉಡ್ಸಲ್ಲ, ನಾವು ಸೀರೆ ಇಟ್ಟಿ ಪೂಜೆ ಮಾಡೋದಷ್ಟೇ. ನೋಡೋಣ ಹೇಗಾಗುತ್ತದಂತ. ಅದು ಇಡೋದಕ್ಕೆ ಅದು ಇಷ್ಟೇನಾ? ಮತ್ತೆ ನಾವು ಅದ್ರ ಮೇಲೆ ಕಾಯಿ ಇಡಲ್ಲ, ಕೆಳಗೆ ಇಡ್ತೀವಿ ಅಷ್ಟೇ. ನಾವು ಬಿಂದಿಗೆ ಮೇಲೆ ನಾವು ಸೀರೆ ಉಡ್ಸ್ತೀವಲ್ಲ, ಬಿಂದಿಗೆ ಮೇಲೆ ಕಾಯಿ ಇಟ್ಟು ಸೀರೆ ಉಡ್ಸೋದು. ಇದನ್ನ ಕೆಳಗೆ ಇಟ್ಟಿರ್ತಾರೆ. ಅದ್ರ ಮೇಲೆ ಕಾಯಿ ಇಡಲ್ವಾ? ಅದ್ರ ಮೇಲೆ ಕಾಯಿ ಇಡಲ್ಲ. ವೀಳ್ಯದೆಲೆ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಅದ್ರೊಳಗೆ ಅಕ್ಕಿ ಹಾಕ್ಬಿಟ್ಟು ವೀಳ್ಯದೆಲೆ ಇಟ್ಬಿಟ್ಟು ಸುಮ್ಮನೆ ಹಾಗೆ ಕೆಳಗೆ ದುಡ್ಡು ಇಟ್ಬಿಟ್ಟು ಅದ್ರ ಮೇಲೆ ಅದನ್ನ ಇಡ್ತಾರೆ ಅಷ್ಟೇ. ಇದು ಲಕ್ಷ್ಮಿ ಕೂರ್ಸೋದಕ್ಕೆ ಅಕ್ಕಿ ಹಾಕಿ ಇದ್ರ ಮೇಲೆ ಲಕ್ಷ್ಮಿ ಕೂರ್ಸೋದಂತ. ಹೆಂಗಿದೆ? ಇದೇ ಚೆನ್ನಾಗಿದೆ. ಡೈಲಿ ಯೂಸಿಗೆ ಅಂತ ತಗೊಂಡಿರೋದು. ಎಲ್ಲದೂ ಒಂದ್ ಸೆಟ್ ಇರ್ಲಿ. ಇದ್ರದ್ದು ಪಂಚಪಾತ್ರೆ, ಪಂಚಪಾತ್ರೆ ಅಂತ ಏನೋ ಹೇಳ್ತಾರೆ. ಇದು ಹೇಳಕ್ ಗೊತ್ತಾಗ್ತಾ ಇಲ್ಲ ನನಗೆ. ಇದು ತೀರ್ಥ ಕೊಡ್ತಾರಲ್ಲ, ಅವ್ರಿಗೆ ಕನ್ನಡ ಬರಲ್ಲ ಅಲ್ಲಿರೋರ್ಗೆ ಯಾರಿಗೂ. ಅಲ್ಲಿರೋರಿಗೆಲ್ಲ ಹಿಂದಿಯಲ್ಲಿ ಏನ್ ಹೇಳೋದಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹೇಗೋ ಹೇಳ್ದೆ, ಈ ತರ ಇರುತ್ತೆ, ಈ ತರ ಹಾಕೋದು ದೇವಸ್ಥಾನದಲ್ಲಿ ಅಂತ, ಅವಾಗ ಕೊಟ್ರು ಇದು. ಆಮೇಲೆ ಇದು ಪ್ಲೇಟ್ಸು, ಇದು ಡಿಸೈನ್ ಎಲ್ಲ ಇದೆ ನೋಡಿದು. ಇದು ಇಷ್ಟ ಆಗಿ ತಗೊಂಡೆ. ಏನಕ್ಕೆ ಅಂತಲ್ಲ, ಸುಮ್ಮನೆ ಇಷ್ಟ ಆಯ್ತು, ನಂಗೆ ತುಂಬಾ ಇಷ್ಟ ಆಯ್ತು. ದೀಪ ಇಡೋದಕ್ಕೆ ಆಕ್ಚುಲಿ ಇದೆಲ್ಲದು ದೀಪ ಹೆವಿ ಇರೋದು ತಗೊಂಡಿದ್ದೀನಿ. ದೀಪ ಇಡೋದಕ್ಕೆ ಇದು ತಗೊಂಡಿದ್ದೀನಿ. ದೀಪ ಇಡೋದಕ್ಕೆ ಇದು ಕರೆಕ್ಟ್ ಆಗಿದೆ ಅಂತ. ಇಲ್ಲಿ ದೀಪ ಇಡೋದಕ್ಕೆ ಈ ತರ. ಇದೊಂದು ಪ್ಲೇಟು. ಅರ್ಶಿನ ಕುಂಕುಮ ಇದು ಇದ್ರೊಳಗಡೆ ಅರ್ಶಿನ ಕುಂಕುಮ ಇಡೋದು. ಇದು ಎರಡು ಪ್ಲೇಟ್ಸು. ಇದೊಂಥರ ಡಿಫ್ರೆಂಟ್ ಆಗಿ ನಂಗೆ ತುಂಬಾ ಇಷ್ಟ ಆಯ್ತು. ಇದು ನೋಡಿ ತಗೊಂಡೆ. ಸೇಮ್ ಡಿಸೈನ್ಸ್ ಅಲ್ಲಿ ಕಪ್ಸ್ ಎರಡು. ದೇವ್ರಿಗೆಲ್ಲದು ಏನಾದ್ರು ಮಾಡಿರ್ತೀವಲ್ಲ ಪ್ರಸಾದ, ಅದನ್ನ ಇಡ್ಬೋದಂತ ತಗೊಂಡೆ. ಇದ್ರೊಳಗೆ ಹಾಕು ಇಡ್ಬೋದು, ಹಾಗೇನು ಇಡ್ಬೋದು.
ಇದೆರಡು ಲೋಟಗಳು ಇರ್ತೀವಲ್ಲ ಹಾಲು ಆ ಥರ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಎಲ್ಲದು ಏನೇನ್ ಬೇಕು ಆ ಥರ ನನಗೆ ನೆನಪಿರೋ ಅಷ್ಟು ತಗೊಂಡೆ. ಯಾವ್ದಿದ್ ಬೌಲು ಚೆನ್ನಾಗಿದೆ. ಬೌಲ್ ಇದು ಬೌಲ್ ಇದು ಇನ್ನೆರಡು ಬೌಲ್ಗಳಿದು ಮತ್ತೆ ಇದು 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 ಪ್ಲೇಟ್ ಇದು ಯಾಕಂದ್ರೆ ಇದು ಲೋಟ ತಗೊಂಡೆ. ಈ ಲೋಟಗೆ ಮ್ಯಾಚಿಂಗು ಇದು ಪ್ಲೇಟ್ ಅನ್ನಿಸ್ತು ಅದಕ್ಕೆ ತಗೊಂಡೆ. ಚೆನ್ನಾಗಿದೆ ಅಂತ. ಅದೇನೆ ಕೇಳು. ಇದು ಪುಡ್ಡಿಗೆ ಊಟ ಮಾಡಕ್ಕ ಊಟ ಮಾಡಕ್ ಚೆನ್ನಾಗಿದೆ. ಇದು ಇನ್ನೊಂದು ಪ್ಲೇಟು. ಇದು ತುಪ್ಪದ ದೀಪ ಹಚ್ಚೋದಿಕ್ಕೆ. ಡಿಸೈನ್ ಬೇರೆ ಅಲ್ವಾ? ಇದು ಬೇರೆ ಅದು ಬೇರೆ. ಅದು ಬೇರೆ. ಅದು ಲಕ್ಷ್ಮಿ ಕೂರ್ಸಕ್ಕೆ ಅಂತ ತಗೊಂಡಿದ್ದು. ಇದು ಸುಮ್ಮನೆ ಹಾಗೆ ಏನಾದ್ರು ಫುಡ್ ಆತರ ಏನಾದ್ರು ಚೆನ್ನಾಗಿದೆ ಅಂತ ತಗೊಂಡೆ. ಇದು ತುಪ್ಪದ ದೀಪಗೆ ಎಲ್ಲ ಒಂದ್ ಸೈಡ್ ತಗೊಂಡಿದ್ಯಲ್ಲ, ಫುಲ್ ಕಂಪ್ಲೀಟ್ ಆಗಿ ನೆನಪಿರುತ್ತೆ ಅಷ್ಟು ತಗೊಂಡಿದ್ದೀನಿ. ಇದೊಂದು ಮಾತ್ರ ಫಿಲ್ಟರ್ ಕಾಫಿ ನಿಜ ಕುಡಿತಿದ್ರು ನೀನು? ಗೊತ್ತಿಲ್ಲ ತಗೊಂಡೆ. ಏನೋ ಅಲ್ಲಿ ಇಷ್ಟ ಆಯ್ತು, ಅಲ್ಲಿತ್ತು. ವಿಡಿಯೋ ಮಾಡೋಣ ಬಿಡು. ನಂಗೆ ಇಷ್ಟ ಆಯ್ತು. ಚೆನ್ನಾಗಿದೆ. ಅದು ಕಾಸ್ಟ್ಲಿ. ಅದು ಸೆಟ್ರೆ ಕಾಸ್ಟ್ಲಿ. ಕಾಫಿ ಮಾಡೋಣ. ಬೌಲ್ ಹೂವ ಇಡಕ್ಕ ಏನಕ್ಕೆ ಅಂತ ಇಲ್ಲ. ಅದು ಆಕ್ಚುಲಿ ಬಿಲ್ ಮಾಡಿಸ್ಬೇಕಾದ್ರೆ ಅದು ಕಾಣಿಸ್ತು, ಅದು ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ. ಏನೋ ಬಿಚ್ಚಿದ್ಲಕ್ಕ ನೋಡು. ಆಯ್ತು, ಆಮೇಲೆ ತೋರಿಸ್ತೀನಿ. ಇದು ನೋಡು, ಇದು ಊಟಕ್ಕೆ. ಇದು ಊಟಕ್ಕ ಇದಾ? ಹಾ, ಇಲ್ಲ ದೇವ್ರ ಮನೆಯಲ್ಲೂ ಏನಕ್ಕಾದ್ರೂ ಯೂಸ್ ಆದ್ರೆ ಏನಕ್ಕಾದ್ರೂ ಇದು ಇಷ್ಟ ಇಡ್ಬೋದಲ್ಲ. ಇಲ್ಲ ಇದು ಸೆಪ್ರೇಟ್ ಆಗಿ. ಇದು ಮಂಗಳಾರ್ತಿದು ಸಿಂಪಲ್ ಆಗಿ ಯಾವ್ದಿದೆ ತಗೊಂಡೆ. ಅದ್ರಲ್ಲಿ ಚೆನ್ನಾಗಿದೆ. ಅದು ಸಿಂಪಲ್ ಆಗಿ ಯಾವ್ದಿದೆ ಎಲ್ಲದು. ಇದು ಮೋಸ್ಟ್ ಫೇವ್ರೆಟ್ ನನಗೆ. ಇದು ನೋಡಿದ ತಕ್ಷಣ ಇಷ್ಟ ಆಯ್ತಾ. ಗೌರಿ ಹಬ್ಬಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ತಗೊಂಡ್ಬಿಟ್ಟೆ. ಆಕ್ಚುಲಿ ಇದು ಏನ್ ವೆಯ್ಟ್ ಇಲ್ಲ ಏನಿಲ್ಲ, ಬಟ್ ಇದು ತುಂಬಾ ಕಾಸ್ಟ್ಲಿ. ಚೆನ್ನಾಗಿದೆ. ತುಂಬಾ ಇಷ್ಟ ಆಗಿ ತಗೊಂಡಿದ್ದದು. ಪೀಸ್ ಅಂತೂ ತುಂಬಾ ಇಷ್ಟ ಆಯ್ತು. ಇದು ಈ ಹಬ್ಬಕ್ಕ ಧಾನ್ಯಗಳನ್ನ ಇಡ್ಬೇಕು ಅಂತ ಏನೋ ಸೆಟ್ ಚಿಕ್ಕ ಚಿಕ್ಕ ಮರಗಳಲ್ಲಿ ಧಾನ್ಯ ಇಟ್ಬಿಟ್ಟು ಮಧ್ಯ ಈ ತರ ಇಡೋದು ಅಂತ. ಹೌದಾ? ಎಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು. ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ. ಇದು ಆಕ್ಚುಲಿ ಏನಾಯ್ತು ಗೊತ್ತಾ, ಅಲ್ಲಿ ಇಟ್ಕೊಂಡಿದ್ರು ಅವರು ಬಿಲ್ ಮಾಡಿಸ್ತೀವಲ್ಲ, ಅವ್ರು ಇಟ್ಕೊಂಡಿದ್ರು ಈ ತರ. ಇದು ಒಳ್ಕಲ್ಲಿದು. ಇದು ನೋಡಿ ಇಷ್ಟ ಆಗೋಯ್ತು ನನ್ಗೆ ಫುಲ್ಲು. ಇದನ್ನ ಇದು ರಾಗಿ ಬೀಸೋದು. ರಾಗಿ, ಹೌದು. ಇದನ್ನೆಲ್ಲ ಇವಾಗ ಪೂಜೆಗೆ ಇಡ್ತಾರಂತೆ. ಹಿಂದಿನ ಕಾಲದಲ್ಲಿ ಮನೇಲಿ ಇರ್ತಿತ್ತಲ್ಲ, ಅದು ಈ ತರ ಹರಿಯೋದು. ಚಿನಿ ಕೊಡಿಲಿ. ಇದು ಎಲ್ಲದಕ್ಕೂ ಇದೆ ವೆಯ್ಟ್. ಇದು ಹಿಂಗೆ ಕುಟ್ಟದ್ ದೊಡ್ಡದಿದೆ. ಕುಟ್ಟದು ಒನ್ಕೆ ಹಾಕಿ ಮಾಡ್ತಿದ್ರಲ್ಲ ಹರಿಯ ಕಲ್ಲು. ಹರಿಯ ಕಲ್ಲಿದು. ಇದು ರಾಗಿ ಬೀಸೋದು. ಹೀಗೆ ನನ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸಖತ್ ಇಷ್ಟ ಆಯ್ತು. ಲಾಸ್ಟ್ ಅಲ್ಲಿ ಇಷ್ಟ ಆಗಿ ತಗೊಂಡೆ. ನನಗೆ ಈ ತರ ಗೊತ್ತಿರ್ಲಿಲ್ಲ ವಾಸ್ತುಗೆ ಈ ತರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಇವಾಗ ಹೊಸ ಮನೆಗೆಲ್ಲ ಈ ತರ ಇದನ್ನ ಇಟ್ಟು ಪೂಜೆ ಮಾಡ್ತಾರಲ್ಲ, ಅದಕ್ಕ ಏನೋ ಆ ತರ ತಗೊಂತಾರಂತ. ಇದ್ರೆ ಒಳ್ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರು, ಇವಾಗೆಲ್ಲ ಈ ತರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಏನೋ ದೇವ್ರ ಮನೇಲಿ ಇಡ್ತಾರಂತೆ. ನನ್ಗೆ ಅದ್ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ. ಅಲ್ಲಿ ಅವ್ರು ಹೇಳ್ದಾಗ್ಲೇ ಗೊತ್ತಾಗಿತ್ತು. ಚೆನ್ನಾಗಿದೆ ಬಿಡಿ, ಇಡ್ಬೋದು. ಅದು ಲೀಶಾ ತಂದಾಗ್ಲಿಂದ ಬಿಡ್ತಾನೆ ಇಲ್ಲ, ಅಮ್ಮ ನಂದು ನಂದು ಅಂತ. ಹಂಗೆ ಇದೆ. ಇದೇನು ಇದೊಂದು ಅದು ಹಣ್ಣಿಡೋದಕ್ಕೆ. ಇದಕ್ಕಿಂತ ಆಕ್ಚುಲಿ ಅದೇ ಕಾಸ್ಟ್ಲಿ ಅವೆಲ್ಲ. ಯಾವುದು ಸಣ್ಣದೇ ಕಾಸ್ಟ್ಲಿನಾ? ಇದು ಜಾಸ್ತಿ. ಇದ್ರದಕ್ಕೆ ಕೆಜಿ ಜಾಸ್ತಿ. ಇದ್ರಕ್ಕಿಂತ ಕೆಜಿ ಲೆಕ್ಕ. ಅದು ಏನಂದ್ರೆ ಎಲ್ಲದು ಒಂದೊಂದ್ ಐಟಮ್ಸ್ ಒಂದೊಂದ್ ಕೆಜಿ ಹೇಳ್ತಾರೆ. ಅದ್ ಏನ್ ಹೇಳ್ತಾರೆ ಏನೋ ನಂಗೆ ಏನು ಗೊತ್ತಾಯ್ತು. ಇದು ಫ್ರೂಟ್ಸ್ ಎಲ್ಲ ಇಡೋದಿಕ್ಕೆ ಅಂತ ತಗೊಂಡಿದೀನಿ. ನನಗೆ ಎಲಿಫೆಂಟ್ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಗಣೇಶ ಅಂದ್ರೆ ತುಂಬಾ ಇಷ್ಟ. ಸೊ ಎರಡು
ನಂಗೆ ತುಂಬಾ ಇಷ್ಟ ಆಗಿ ತಗೊಂಡಿದ್ ಪೀಸ್ ಕೂಡ. ನಿಂಗೆ ಅದಿಷ್ಟ? ಇದೇನಪ್ಪ ಇದು ಇಷ್ಟು ದೊಡ್ಡದಿದೆ. ಯಾವ್ದು ಇಷ್ಟ ಆಯ್ತು ತುಂಬಾ ಇಷ್ಟರಲ್ಲಿ? ಚಂದನ ಇವಾಗ ಲಕ್ಷ್ಮಿ ಪೂಜೆ ಪೂರ್ತಿ ಒಂದ್ ಸೆಟ್ ಅಲ್ಲ ಹಣ್ಣು ಇಡ್ತೀಯ ನೀನು? ಹಣ್ಣು ನಾನ್ ಲಕ್ಷ್ಮಿಗೆ ಸೀರೆ ಉಡ್ಸ್ತಾ ಇರೋದ್ರಿಂದ ಇದಕ್ಕೆ ಕಾಯಿ. ಇನ್ನೇನಾದ್ರೂ ತರ್ಬೇಕಿತ್ತ? ಇನ್ನೇನು ಅದೇ ಹೇಳಿದೆ ಎಲ್ಲ ಏನು ಮಿಸ್ ಮಾಡ್ದಿಲ್ಲ ಅಂತ ತಂದಿದ್ದಾಳೆ. ಯಪ್ಪ ಎಷ್ಟು ಅಂದ್ರೆ ಫುಲ್ಲು ಟೈರ್ಡ್ ಆಗ್ಬಿಟ್ಟಿತ್ತು ನನಗೆ. ಅವತ್ತು ಮಾಡ್ಕೊಳಕ್ ಆಗ್ಲಿಲ್ಲ ಅಂಗಡಿಯಲ್ಲಿ, ಯಾಕೆಂದ್ರೆ ಇದು ನೋಡೋದ್ರಲ್ಲೇ ಬ್ಯುಸಿ ಆಗಿದೆ. ನಾನು ಒಬ್ಳೆ ಹೋಗಿದ್ದು. ನಿಂಗೆ ಅದು ಇಷ್ಟ ಆಯ್ತು ಎಲ್ಲದ್ರಲ್ಲೂ? ಎಲ್ಲ ಇಷ್ಟ ಆಯ್ತು. ಇದೆಲ್ಲ ಅದೆಲ್ಲ ಇಷ್ಟ ಆಗಿಲ್ಲ, ಇದೆಲ್ಲ ಇಷ್ಟ ಆಯ್ತು. ಇದು ಮಾತ್ರ ಇಷ್ಟ ಆಯ್ತಾ? ನಿನ್ಗೆ ಯಾವ್ದು ಇಷ್ಟ ಆಯ್ತು? ನನ್ಗ ಅದು ಇಷ್ಟ ಆಯ್ತು ಅಷ್ಟಲಕ್ಷ್ಮಿದು ಚಂಬು. ಅದೇ ಫಸ್ಟ್ ಫೇವ್ರೇಟಾ? ಇದು ಇಷ್ಟ ಆಯ್ತು. ಇದು ಸಖತ್ ನಂಗೆ ಅದು ಇದು ಮರನು ಇಷ್ಟ ಆಯ್ತು. ಮರ ತುಂಬಾ ಇಷ್ಟ ಆಗಿ ತಗೊಂಡಿದ್ ಪೀಸು. ಇದ್ರಲ್ಲಿ ಒಂದಿನ ಇಡ್ಲಿ ತಿನ್ಬೇಕು. ಬೌಲ್ ತುಂಬಾ ಸ್ಯಾಟಿಸ್ಫೈಡ್ ಆಗಿ ಇರ್ಲಿಲ್ಲ ಡಿಸೈನ್ಸು. ಇದೊಂದು ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ ಬೌಲ್. ಇದು ತುಂಬಾ ಇಷ್ಟ ಆಯ್ತು. ಇದು ಓಕೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಅಂತ ತಗೊಂಡಿಲ್ಲ. ಕ್ಲೀನ್ ಮಾಡೋದು ಈಸಿನ ಇದೆಲ್ಲ? ನನಗೇನೋ ಈಸಿ ಅನ್ಸುತ್ತಪ್ಪ, ನನಗೂ ಗೊತ್ತಿಲ್ಲ. ಫುಲ್ ಕರೆ ಆಗಕ್ ಬಿಡ್ಬಾರ್ದು, ಒರೆಸಿ ಎತ್ತಿಡ್ಬೇಕನ್ಸುತ್ತೆ. ನೀರ್ ಬಿಡ್ಬಾರ್ದು ಅದ್ರ ಮೇಲೆ. ಆಮೇಲೆ ಎಲ್ಲಾನು ಕವರ್ ಇಲ್ಲಿ ಇಟ್ಟಿದ್ರು ಅವರು ಅಂಗಡಿಯಲ್ಲಿ. ಕವರ್ ಒಳಗೆ ಇಟ್ರೆ ಕಪ್ಪಾಗಲ್ಲ ಅನ್ಸುತ್ತೆ. ಚೆನ್ನಾಗಿದೆಲ್ಲ. ಇಲ್ಲ 1 1 2